ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಎಕ್ನೆ ಸ್ಟಾರ್ ಜೆಲ್ ಬಗ್ಗೆ. ಇದಕ್ಕೆ ಬಹಳಷ್ಟು ಜನ ಎಕ್ನೆ ಸ್ಟಾರ್ ಕ್ರೀಮ್ ಅಂತಾನು ಕರೀತಾರೆ. ಎಕ್ನೆ ಸ್ಟಾರ್ ಜೆಲ್ ಅಂದ್ರೆ ಏನು, ಇದು ಯಾವ ಸಮಸ್ಯೆದಾಗ ನಿಮ್ಮ ಡಾಕ್ಟರ್ ನಿಮಗೆ ಬರೆದು ಕೊಡ್ತಾರ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ಇದನ್ನ ಡಾಕ್ಟರ್ ನಿಮಗೆ ಬಳಸ್ಲಿಕ್ಕೆ ಹೇಳ್ತಾರೆ, ಮತ್ತು ಇದನ್ನ ನೀವು ಎಷ್ಟು ದಿನದ ಮಟ್ಟ ಉಪಯೋಗ ಮಾಡಬಹುದು, ಇದನ್ನ ಹಚ್ಕೊಂಡದ್ಲಿಂತ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗಬಹುದು, ಯಾರು ಈ ಜೆಲ್ ಅನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಎಕ್ನೆ ಸ್ಟಾರ್ ಜೆಲ್ ನೋಡ್ರಿ, ಇದು ಒಂದು ಅಲೋಪತಿಕ್ ಜೆಲ್ ಮತ್ತು ಎಕ್ನೆ ಪಿಂಪಲ್ಸ್ ಅನ್ಬೋದು. ಇವು ಯಾಕೆ ಅಕ್ಕವ್ರಿ ನೋಡ್ರಿ, ನಿಮ್ಮ ತ್ವಚದಾಗ ಏನಾದರೂ ಬಹಳ ಜಾಸ್ತಿ ಸೀಬಮ್ ಪ್ರೊಡಕ್ಷನ್ ಆಗ್ತಾ ಇತ್ತಂದ್ರೆ ನಿಮ್ಗೆ ಪಿಂಪಲ್ಸ್ ಎಕ್ನೆ ಸಮಸ್ಯೆ ಆಗ್ತೈತಿ. ಮತ್ತು ಈ ಕ್ರೀಮ್ ಏನು ಮಾಡ್ತೈತಪ್ಪ ಅಂದ್ರೆ ಆ ಸೀಬಮ್ ಪ್ರೊಡಕ್ಷನ್ ಏನಿರ್ತೈತಿ ನೋಡ್ರಿ, ಅದನ್ನು ತಡಿಲಿಕ್ಕೆ ಕೆಲಸ ಮಾಡ್ತೈತಿ. ಅದಕ್ಕೆ ಇದನ್ನ ಡಾಕ್ಟರ್ ನಿಮ್ಗೆ ಏನಾದರೂ ಮುಖದ ಮೇಲೆ ಪಿಂಪಲ್ಸ್ ಎಕ್ನೆ ಆಗ್ಯಾವಂದ್ರೆ ಅದನ್ನು ಟ್ರೀಟ್ ಮಾಡಲಿಕ್ಕೆ, ಆರಾಮ್ ಮಾಡಲಿಕ್ಕೆ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಮುಖದ ಮೇಲೆ ಬಹಳ ಲೈಟಾಗ ಪಿಂಪಲ್ಸ್ ಸಂಬಂಧ ಬಾವು ಬಂದೈತಂದ್ರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಮತ್ತು ಕೆಲವೊಂದಿಷ್ಟು ಕಂಡೀಷನ್ ನಿಮ್ಗೇನಾರ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಸಮಸ್ಯೆ ಅದಾವ ಅಂದ್ರೆ ಪಿಂಪಲ್ಸ್ ಹೋಗಾದ್ಮೇಲೆ ಅಲ್ಲೇ ಕರ್ರನ್ನು ಬೆಳ್ಳನ್ನು ಚಿಕ್ಕ ಉಳಿತವ್ರಿ ಮುಖದ ಮೇಲೆ, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಡಾಕ್ಟರ್ ಇದನ್ನ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಮಾತಾಡೋಣ ಇದು ಜೆಲ್ ಒಳಗಡೆ ಮೇನ್ ಕಂಟೆಂಟ್ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವಪ್ಪ. ಸೊ ಈ ಜೆಲ್ ಒಳಗಡೆ ನೋಡ್ರಿ, ಕ್ಲಿಂಡಾಮೈಸಿನ್ 1% ವೇಟ್ನಾಗ ಇರ್ತೈತಿ. ಟೋಟಲ್ ವಾಲ್ಯೂಮ್ ಎಷ್ಟಿದೆ ಆ ಜೆಲ್ದು ಅದ್ರ 1% ಕ್ಲಿಂಡಾಮೈಸಿನ್ ಇರ್ತೈತಿ. ಕ್ಲಿಂಡಾಮೈಸಿನ್ ನೋಡ್ರಿ, ಇದು ಒಂದು ಆಂಟಿ ಬ್ಯಾಕ್ಟೀರಿಯಲ್. ಏನು ಮಾಡ್ತೈತಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ಸಂಬಂಧ ನಿಮ್ಮ ಮುಖದ ಮೇಲೆ ತ್ವಚದ ಮೇಲೆ ಏನೇನು ಸಮಸ್ಯೆ ಆಗ್ಯಾವು ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಕೆಲಸ ಮಾಡ್ತೈತ್ರಿ. ಆ ಜಾಗದಾಗ ಬ್ಯಾಕ್ಟೀರಿಯಲ್ ಗ್ರೋತ್ನ ತಡಿತೈತಿ ಮತ್ತು ನಿಮ್ಮ ಲಕ್ಷಣವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತೆ ಇದರ ಬೇರೆ ಕಂಟೆಂಟ್ ಯಾವ್ದಪ್ಪ ಅಂದ್ರೆ ನಿಕೋಟಿನ ಮಾಡಿರ್ತೈತ್ರಿ. 4% ವೇಟ್ನಾಗ ಟೋಟಲ್ ಜೆಲ್ ವಾಲ್ಯೂಮ್ ಎಷ್ಟಿದೆ ಅದರ 4% ನಿಕೋಟಿನ ಮಾಡಿರ್ತೈತಿ. ಇದು ನಿಕೋಟಿನ ಮಾಡಿ ನೋಡ್ರಿ, ಇದು ಒಂದ್ ತರದ್ದು ವೈಟಮಿನ್ B3 ರೀ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ಸ್ಕಿನ್ ಏನಿರ್ತೈತೆ ನರಿಶ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಆಂಟಿ ಇನ್ಫ್ಲಾಮೇಟರಿ ಹೆಂಗೆ ಕೆಲಸ ಮಾಡ್ತೈತಿ, ಸ್ವಲ್ಪ ಬಾವು ತ್ವಚದ ಮೇಲೆ ಬಾವನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದ್ರ ಮೇಲೆ ಉಳಿದಿದ್ದು ಜೆಲ್ ಬೇಸ್ ಇರ್ತೈತ್ರಿ. ಎಷ್ಟು ಬೇಕಷ್ಟು ಜೆಲ್ ಬೇಸ್ ಹಾಕೊಂಡಿರ್ತಾರ್ರಿ. ಈಗ ಹೇಳ್ಕೊಡ್ತೀನಿ ಯಾವ ರೀತಿ ಈ ಜೆಲ್ ನೀವು ಯೂಸ್ ಮಾಡ್ಕೋಬಹುದು. ಮೊದ್ಲು ನೋಡ್ರಿ, ನಿಮ್ಮ ಮುಖ ಏನೈತಿ ಚಂದಾಗ ನೀವು ಉಗುರು ಬೆಚ್ಚ ನೀರ್ಲೆ ಇಲ್ಲ ನಾರ್ಮಲ್ ನೀರ್ಲೆ ಚಂದಾಗ ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಮುಖ ನೀವು ಚಂದಾಗ ಸ್ವಚ್ಛ ಟವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಮುಖದ ಮೇಲೆ ಒಟ್ಟ ನೀರಿನ ಅಂಶ ಇರಬೇಡ್ರಿ. ಅದಾದ್ಮೇಲೆ ಬಳ್ಳ ಮೇಲೆ ಸ್ವಲ್ಪ ಪ್ರಮಾಣದ ಕ್ರೀಮ್ ತೋರಿ ಮತ್ತು ಮುಖದಾಗ ಎಲ್ಲೆಲ್ಲಿ ಪಿಂಪಲ್ಸ್ ಆಗ್ಯಾವ ಅಲ್ಲಿ ಹಚ್ಕೋರಿ. ಇಲ್ಲ ಪೂರ್ತಿ ಮುಖದಾಗ ಪಿಂಪಲ್ಸ್ ಆಗ್ಯಾವ ಅಂದ್ರೆ ಪೂರ ಮುಖದ ತುಂಬ ಕ್ರೀಮ್ ಹಚ್ಕೊಂಡು ಚಂದಾಗ ಅಲ್ಲೇ ಸ್ವಲ್ಪ ಮಸಾಜ್ ಮಾಡ್ಕೋರಿ. ಈ ಕ್ರೀಮ್ ನೋಡ್ರಿ, ನೀವೇನ್ರ ಬಳಸಕ್ ಕುಂತೀರಂದ್ರೆ ಆ ಹೊತ್ನಾಗ ನೀವು ಮೇಕಪ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಬೇರೆ ಯಾವುದು ಕ್ರೀಮ್ ಬಳಸಕ್ ಹೋಗ್ಬಿಡ್ರಿ. ಏನು ಫೌಂಡೇಶನ್ ಏನು ಹಚ್ಕೊಳಕ್ ಹೋಗ್ಬಿಡ್ರಿ ಮುಖದ ಮೇಲೆ. ಮತ್ತು ಈ ಕ್ರೀಮ್ ಹಚ್ಕೊಂಡು ನೀವು ಬಿಸಿಲಿಗೆ ಏನಾರ ಹೊಂಟ್ರಿ ಅಂದ್ರೆ ಕೆಲವೊಂದಿಷ್ಟು ಕಂಡೀಷನ್ ನಿಮ್ಮ ತ್ವಚ ಏನಿರ್ತೈತಿ ಕೆಂಪು ಆಗ್ಬೋದ್ರಿ. ಅಲ್ಲೇನು ಗಾಬರಿ ಆಗಕ್ಕೆ ಹೋಗ್ಬಿಡ್ರಿ. ಈ ಕ್ರೀಮ್ ನೋಡ್ರಿ, ಈ ಜೆಲ್ ಏನಿದೆ ನೀವು ದಿನಕ್ಕೆ 1 ಹೊತ್ತರ ಆಗಿರ್ಬೋದು 2 ಹೊತ್ತು ಕೂಡ ಇದನ್ನ ಬಳಸ್ಬೋದ್ರಿ. ನಿಮ್ಗೆ ಒಳ್ಳೆ ಪರಿಣಾಮ ಬೇಕಂದ್ರೆ ರಾತ್ರಿ ಹೊತ್ತು ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಮತ್ತು ನೋಡ್ರಿ, ಇದ್ರ ಜೊತೆಗೆ ಈ ಜೆಲ್ ಜೊತೆಗೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಬೇರೆ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕ್ಯಾಪ್ಸೂಲ್ಸ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಅವನ್ನ ಕೂಡ ಕೊಡ್ತಾರ್ರಿ. ಎಲ್ಲ ಒಮ್ಮಕ್ಲೇ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನಿಟ್ಟು ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ ಮತ್ತು ಲಘುನ ಸಿಗ್ತೈತಿ. ಈಗ ಕೆಲವೊಂದಿಷ್ಟು ಜನ ಇದನ್ನ ಕ್ರೀಮ್ ಯೂಸ್ ಮಾಡೋದು, ಸರ್ ನನಗೆ ಆರಾಮಾಗ್ತಾ ಇಲ್ಲ ಅದು ಒಂದೇ ನೀವು ಹಚ್ಕೊಂತ ಹೋದ್ರೆ ಆರಾಮಾಗಲ್ರಿ. ಅದ್ರ ಜೊತೆಗೆ ಬೇರೆದಷ್ಟು ಕೂಡ ಡಾಕ್ಟರ್ ಹೇಳ್ದಂಗೆ ನೀವು ಕೇಳಬೇಕಾಗ್ತೈತಿ. ಮತ್ತು ಈ ಜೆಲ್ ಅನ್ನು ನಿಮ್ಮ ತ್ವಚದ ಮೇಲೆ ಏನರ ಕಟ್ ಆಗೈತಿ ಇಲ್ಲ ಸುಟ್ಟಿದ ಭಾಗ ಏನರ ಐತಿ ಕೀವ್ ಆಗೈತಿ ಅಂದ್ರೆ ಆ ಜಾಗದಾಗ ಒಟ್ಟ ಹಚ್ಲಿಕ್ಕೆ ಹೋಗ್ಬಿಡ್ರಿ. ಎಷ್ಟು ದಿನದ ಮಟ್ಟ ಈ ಜೆಲ್ ನೀವು ಬಳಸ್ಬೋದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಬಳಸಕ್ಕೆ ಅಂತಾರೆ ಅಷ್ಟು ದಿನ ನೀವು ಇದನ್ನ ಬಳಸ್ಬೋದು. ಸಾಮಾನ್ಯತಃ ಇದನ್ನ ನೀವು 15-30 ದಿನದ ಮಟ್ಟ ಬಳಸಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಬಿಡ್ತೈತಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನೀವು ಬಳಸಕ್ಕೆ ಅಂತಾರ ಅಷ್ಟು ದಿನ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಆದ್ರೆ ಈ ಜೆಲ್ ನೀವೇನ್ರ ಯೂಸ್ ಮಾಡಂತೀರಿ 15 ದಿನ ಆದ್ಮೇಲೂ ನಿಮ್ಗೆ ಸ್ವಲ್ಪ ವ್ಯತ್ಯಾಸ ಕಾಣವಲ್ದು, ಫರಕ್ ಆಗವಲ್ದು ಅಂದ್ರೆ ನಿಮ್ಮ ಡಾಕ್ಟರ್ಗೆ ಇನ್ನೊಮ್ಮೆ ಭೇಟಿ ಕೊಡಿ ಮತ್ತು ನಿಮ್ಮ ಕಂಡೀಷನ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡಿ.
ಈ ಜೆಲ್ ಏನರ ನೀವು ಯೂಸ್ ಮಾಡೋ ಅಂತೀರ ಅಂದ್ರೆ ನಿಮ್ಮ ದುಷ್ಪರಿಣಾಮ ಸೈಡ್ ಎಫೆಕ್ಟ್ಸ್ ಏನೇನಾಗ್ಬೋದು ನೋಡ್ರಿ. ನಿಮ್ಮ ತ್ವಚಾದಾಗ ಇರಿಟೇಷನ್ ಆಗ್ಬೋದು, ಬಹಳ ನಿಮ್ಮ ತ್ವಚಾ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ತ್ವಚಾದ ಮ್ಯಾಲಿಂದ ಸ್ವಲ್ಪ ಏನಾಗುತ್ತೆ ಅಲ್ಲೇ ತ್ವಚಾ ಸ್ವಲ್ಪ ಕ್ರ್ಯಾಕ್ ಬಿದ್ದಂಗೆ ಆಗ್ಬೋದು, ಮತ್ತು ತ್ವಚಾ ಏನರ ಮತ್ತೆ ಹೊಳ್ಳಿ ಕಿತ್ತು ಹೊರಗೆ ಬಂದಂಗೆ ಆಗ್ಬೋದು, ತ್ವಚಾ ಬಹಳ ಕೆಂಪಾಗ್ಬೋದು, ಮತ್ತು ತ್ವಚಾ ನಿಮ್ಮದು ಬಹಳ ಉರಿ ಅನಿಸ್ಬೋದು ಎಲ್ಲಿ ಹಚ್ಕೊಂತೀರಿ. ಸೊ ನೀವೇನು ಹೆದರೋ ಅವಶ್ಯಕತೆ ಇಲ್ಲ, ಅದು ತಾನ ಕಡಿಮೆ ಆಗ್ತಾ ಹೋಗ್ಬಿಡ್ತೈತ್ರಿ ದಿನ ಬಳಸಕ್ಕೆ ಕುಂತ್ರಂದ್ರ. ನೋಡ್ರಿ, ನಿಮ್ಗೆ ಏನಾರ ಪಿಂಪಲ್ಸ್ ಸಮಸ್ಯೆ ಐತಂದ್ರ ಪಿಂಪಲ್ಸ್ ಸಮಸ್ಯೆದಾಗ ನೀವು ಸ್ವಲ್ಪ ಕೆಲವೊಂದಿಷ್ಟು ಟೈಮು ಡೈಟ್ ಚೇಂಜಸ್ ಕೂಡ ಮಾಡ್ಕೋಬೇಕಾಗ್ತೈತಿ. ಪಿಂಪಲ್ಸ್ ಸಮಸ್ಯೆ ನಿಮ್ಗೆ ಏನಾರ ಐತಂದ್ರೆ ನೀವು ಜಾಸ್ತಿ ಕರ್ದಿದ್ದ ಆಹಾರ, ಎಣ್ಣೆ ಆಹಾರ ತಿನ್ಲಿಕ್ಕೆ ಹೋಗ್ಬಿಡ್ರಿ. ಚಲೋ ಪ್ರಮಾಣದಾಗ ನೀರು ಕುಡೀರಿ, ಬಿಸಿಲಿನ ಜಾಸ್ತಿ ಅಡ್ಡಾಡ್ಲಿಕ್ಕೆ ಹೋಗ್ಬಿಡ್ರಿ. ಮತ್ತೆ ನಿಮ್ಗೆ ಎಲ್ಲಿ ಪಿಂಪಲ್ಸ್ ಆಗ್ಯಾವ ನೋಡ್ರಿ ಅಲ್ಲಿ ಉಗುರು ಇಟ್ಕೊಂಡು ಪರ ಕೆರ್ಕೊಳಕ್ ಹೋಗ್ಬಿಡ್ರಿ. ಮತ್ತು ಚಂದಾಗ ಎಕ್ಸಸೈಸ್ ಮಾಡ್ರಿ. ಸ್ಟ್ರೆಸ್ ಲೆವೆಲ್ ಏನಿರ್ತೈತೆ ನೋಡ್ರಿ ಮೈಯಾಗ ಅದನ್ನ ಕಡಿಮೆ ಮಾಡ್ಕೋರಿ. ಮೈಂಡ್ ಯಾವಾಗ್ಲೂ ಕಾಮ್ ಆಗಿ ಇಟ್ಕೋಬೇಕು, ಶಾಂತವಾಗಿ ಇಟ್ಕೋಬೇಕು. ಈಗ ಮಾತಾಡೋಣ ಈ ಜೆಲ್ದು ಕಾಂಟ್ರಾ ಇಂಡಿಕೇಶನ್ಸ್ ಏನು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಈ ಜೆಲ್ ಒಳಗೆ ನಾ ಏನ್ ಕಾಂಪೋನೆಂಟ್ ಬಗ್ಗೆ ನಿಮ್ಗೆ ಹೇಳೀನಿ, ಕ್ಲಿಂಡಾಮೈಸಿನ್ ಮತ್ತೆ ನಿಕೋಟಿನಮೈಡ್, ಅದು ನಿಮ್ಗೆ ಏನ್ರ ಆಗಿ ಬರಂಗಿಲ್ಲ ಅಂದ್ರೆ ನೀವು ಇದನ್ನ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಮಾತಾಡೋಣ ಈಗ ಇದ್ರದ್ದು ಮೂಲ್ಯದ ಬಗ್ಗೆ. ಇದು ನೋಡ್ರಿ ನಿಮ್ಗೆ 120 ರೂಪಾಯಿ, 120 ರೂಪೀಸ್ನಾಗ 22 ಗ್ರಾಮ್ ಟ್ಯೂಬ್ ಇದು ಸಿಗ್ತೈತ್ರಿ ನಿಮ್ಗೆ ಎಕ್ನೆ ಸ್ಟಾರ್ ಜೆಲ್ದು. ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಾಗಿ ಪಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜು ಅಲ್ಲಿ ಕೆಂಪನ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡಿಬಿಟ್ರೆ ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳ್ಳಿಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.